Devegowda ji is a stalwart politician, a tallest leader of Indian politics. He hails from Karnataka, and to the recently held elections for the Rajya Sabha, Congress is alleging that his name was not considered by NDA partners. It is not like that. Actually, his name was not at all proposed by anybody at any level. So there is no way in considering his name for the Rajya Sabha seat. And the senior leaders of the NDA and the stalwarts of Indian politics, they very well know what to do in the coming days for Shri Devegowda ji. And as the issue is not at all on the agenda, so he was not considered for that seat. So the reaction from the JDS is also very good, and our state president Shri Vijayendra has also reacted to this issue yesterday. So this is not an issue at all, but Congress is trying to make an issue out of nothing. ಸನ್ಮಾನ್ಯ ದೇವೇಗೌಡರು ಈ ದೇಶ ಕಂಡಂತ ಒಬ್ಬ ಪ್ರಧಾನಮಂತ್ರಿಗಳು, ಮತ್ತೆ ಅವರು ಕರ್ನಾಟಕದಿಂದಲೇ ಇದ್ದಾರೆ, ಮತ್ತೆ ಹಿರಿಯ ನಾಯಕರು. ಬಹಳಷ್ಟು ವಿಷಯಗಳ ಬಗ್ಗೆ NDA ಸರ್ಕಾರ ತಗೊಳ್ತಾ ಇರುವಂತಹ ಎಲ್ಲ ನಿಲುವುಗಳಿಗೂ ಕೂಡ ಸಕಾರಾತ್ಮಕವಾದಂತಹ ಪ್ರಕ್ರಿಯೆ ಮತ್ತು ನರೇಂದ್ರ ಮೋದಿ ಅವರಿಗೆ ದೊಡ್ಡ ಬೆಂಬಲವನ್ನ ಅವರು ಕೊಟ್ಟಿದ್ದಾರೆ. ಆದ್ರೆ ಇವ್ರನ್ನ ರಾಜ್ಯಸಭೆಗೆ ಮತ್ತೊಮ್ಮೆ ಕಳಿಸ್ಬೇಕು ಅನ್ನುವಂತ ವಿಷಯ ಎಲ್ಲೂ ಕೂಡ ಚರ್ಚೆಗೆ ಬಂದಂಗೆ ಕಾಣಲಿಲ್ಲ. ಅಂದ್ರೆ NDA ಮಟ್ಟದ ಮೇಲ್ಮಟ್ಟದ ಸಭೆಯಲ್ಲಿ ಈ ವಿಷಯ ಚರ್ಚೆಗೆ ಬರದೇನೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನ ಕೊಡುವಂಥದ್ದು ಅಷ್ಟು ಸಮಂಜಸ ಆಗಲ್ಲ. NDA ಪಾರ್ಟ್ನರ್ ಆದಂತಹ ನಮ್ಮ JDS ನಾಯಕರು ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅದನ್ನ ನಿನ್ನೆ ತಮ್ಮ ಹೇಳಿಕೆಯಲ್ಲಿ ಹೇಳಿದ್ದಾರೆ, ನಮ್ಮ ಮುಂದೆ ಅವರದ್ದು ನಾವು ಪರಿಗಣಿಸಬೇಕು ಅನ್ನುವಂತ ಯಾವುದೇ ಚರ್ಚೆ ಯಾವುದೇ ಸ್ತರದಲ್ಲೂ ಕೂಡ ಆಗಿರಲಿಲ್ಲ. ಹಾಗಾಗಿ ಅದನ್ನ ನಾವು ಪರಿಗಣಿಸಿಲ್ವೇ ಹೊರತು ಬೇರೆ ಇನ್ಯಾವುದೋ ಅದಕ್ಕೆ ಅರ್ಥ ಕಲ್ಪಿಸುವಂತ ಅವಶ್ಯಕತೆನೇ ಇಲ್ಲ. ಅನವಶ್ಯಕವಾಗಿ ರಾಜಕೀಯದ ಮೇಲಾಟಗಳಲ್ಲಿ ತೊಡಗಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದೆ. ಆ ತರದ್ ಯಾವುದೇ ಸಂಗತಿಗಳಿಲ್ಲ. ಅಪಾರವಾದಂತ ಗೌರವ ದೇವೇಗೌಡರ ಬಗ್ಗೆ ಇದೆ. ಅವರು ಈ ನಾಡು ಕಂಡಂತ ಅತ್ಯಂತ ಹಿರಿಯ ಧುರೀಣರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ನಿರ್ಣಯಗಳನ್ನು ತಗೊಳ್ಳುವಂತ ಎಲ್ಲ ಸಾಧ್ಯತೆಗಳು ಇದೆ. ನಾವು ಅದನ್ನು ಮುಂದೆ ನೋಡೋಣ.